ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಅಂದ್ರೆ ಕಂಠೀರವ ಸ್ಟುಡಿಯೋ. ಇಲ್ಲಿ ಏನ್ ಇದೆ ಅಂತ ಅಂದ್ರೆ ಅಪ್ಪು ಸರ್ ಸಮಾಧಿ ಇದೆ, ಮತ್ತೆ ರಾಜ್ಕುಮಾರ್ ಸರ್ ಸಮಾಧಿ ಕೂಡ ಇದೆ, ಮತ್ತೆ ಪಾರ್ವತಮ್ಮ ಮೇಡಮ್ ಅವ್ರು ಕೂಡ ಸಮಾಧಿ ಇದೆ ಇಲ್ಲಿ. ಮತ್ತೆ ಇನ್ಯಾರಿದೆ? ಅಂಬರೀಶ್ ಸರ್ ಸಮಾಧಿ ಕೂಡ ಇದೆ. ಕಂಠೀರವ ಸ್ಟುಡಿಯೋ ಎಂಟ್ರೆನ್ಸ್ಗೆ ಅವರ ನೇಮ್ ಇದೆ, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ. ನೀವೇನಾರ ಅಪ್ಪು ಸರ್ಗೆ ಅದಕ್ಕೆ ಸಮಾಧಿಗೆ ಸ್ಮಾರಕಕ್ಕೆ ಏನೋ ಹೂ ಇರ್ತೀನಿ ಅಂದ್ರೆ ಇಲ್ಲಿ ಹೂ ಸೇಲ್ ಮಾಡ್ತಾರೆ. ದಯವಿಟ್ಟು ಕಾಸು ಕೊಡ್ತಗೊಂಡೋಗಿ. ಎಷ್ಟಣ್ಣ ಹೂ ಒಂದು? ವಿಡಿಯೋ ತೋರಿಸ್ಬಾರ್ದ? ಅವರು ವಿಡಿಯೋ ಬೇಡ ಅಂತ ಹೇಳಿದ್ರು. ಬಿಡಿ ಅಣ್ಣ, ಪರವಾಗಿಲ್ಲ, ಬೇಡ ಏನ್ ಮಾಡ್ಲಿಕ್ಕೆ ಇರುತ್ತೆ. ಅವರು ಅಮೌಂಟ್ ಕೊಟ್ಬಿಟ್ಟು ಬನ್ನಿ, ಅಮೌಂಟ್ ಕೊಟ್ಬಿಟ್ಟು ತಗೋಬೇಕಲ್ಲ ಅದಕ್ಕೆ. ನೋಡಿ, ಇದು ಬಂದ್ಬಿಟ್ಟು ರಾಜ್ಕುಮಾರ್ ಸರ್ದು ಸ್ಮಾರಕ. ಅವ್ರು ಯಾವ್ಯಾವ ಮೂವಿ ಮಾಡಿದ್ದಾರೆ ಅವ್ರ ಡೀಟೇಲ್ಸ್ ಇದೆ. ನಂತರ ಒಳಗಡೆ ತೋರಿಸ್ತೀನಿ ಬನ್ನಿ. ಅವರು ಪ್ರತಿಮೆ ಕೂಡ ಇಲ್ಲೇ ಇದೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಸರ್. ಎಲ್ಲಿಂದ ಎಂಟ್ರಿ ಇರೋದು? ಅಲ್ಲಿ ಫಸ್ಟ್ ಇದರಿಂದ ಪಾರ್ವತಮ್ಮ ಮಂದಿರ್ ಸರ್ ಇಂದ. ಆಕ್ಚುಲಿ ಇವತ್ತು ತುಂಬಾ ಜನ ಕಮ್ಮಿ ಆಗಿದಾರಲ್ಲ, ತುಂಬಾ ಜನ ಬರ್ತಾರ ಆ ಕಡೆಗೆ. ಯಾವಾಗ? ನಾಳೆ ಜಾಸ್ತಿ ಜನ ಇರ್ತಾರೆ. ಇಲ್ಲಿಂದ ಎಂಟ್ರಿ ಇದೆ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಲ್ಲಿ ಅಪ್ಪು ಸರ್ಗೆ ರೋಸ್ ಕೊಡ್ಲಿಕ್ಕೆ ಇಟ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಬಂದ್ರೆ ನೀವು ಜಸ್ಟ್ ನಿಮಗೆ ಫಸ್ಟ್ ಸಿಗೋದು ಅಪ್ಪು ಸರ್ ಸ್ಮಾರಕ. ತುಂಬಾ ಜನ ಬರ್ತಿರ್ತಾರೆ ಇಲ್ಲಿಗೆ. ಅವರು ಬದುಕಿದಷ್ಟು ಕಾಲ ಮಾತ್ರವಲ್ಲ, ನಮ್ಮನ್ನ ತ್ಯಜಿಸಿ ಹೋದ ನಂತರವೂ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಪ್ರೇರಣೆಯಾಗಿ ಉಳಿದ ಅಮರ ವ್ಯಕ್ತಿ. ಅವರು ನಮ್ಮ ಜೊತೆ ಇಲ್ಲದಿದ್ದರೂ ನಮ್ಮ ಮನಸ್ಸಿನಲ್ಲಿ ಎಂದೆಂದಿಗೂ ಶಾಶ್ವತ. ಹಂಗೆ ಪಾರ್ವತಮ್ಮ ಮೇಡಮ್ದು ಸ್ಮಾರಕ ಇದೆ, ಅಕ್ಕಪಕ್ಕನೇ ಇದೆ. ನಂತರ ಇನ್ನು ಮುಂದೆ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಸ್ಮಾರಕ ಇದೆ. ಆಕ್ಚುಲಿ ಇಲ್ಲಿ ಸುತ್ತ ಕಾರಂಜಿ ಇದೆ. ಇದು ನೈಟ್ ಹೊತ್ತಿನಲ್ಲಿ ಮಾತ್ರ ಇದು ಕಾರಂಜಿ ನಾನು ಮಾಡ್ತಾರೆ ನೋಡಿ. ಸುತ್ತ ಅವ್ರದ್ದು ಯಾವ ಮೂವಿ ತೆಗೆದಿದ್ದಾರೆ ಎಲ್ಲಾನು ಪೋಸ್ಟ್ ಹಾಕಿದ್ದಾರೆ. ಅಪ್ಪು ಸರ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಮುಗಿಸಿದ ನಂತರ ಪಕ್ಕದಲ್ಲೇ ಇದ್ದ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರ ಸ್ಮಾರಕ ಎಂಟ್ರಿ ಕೊಟ್ಟರು ನಾವು. ಎಂಟ್ರೆನ್ಸ್ಗೆ ನಿಮ್ಗೆ ಅಂಬರೀಶ್ ಸರ್ ನೆಟ್ಕೋವರ್ ರೀತಿ ಒಂದು ಸ್ಟ್ಯಾಚು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಇಲ್ಲಿ ಸ್ಮಾರಕ ಎಂಟ್ರಿ ಕೊಟ್ರೆ ಅಂಬರೀಶ್ ಸರ್ ಸ್ಮಾರಕ ಎಂಟ್ರಿ ಕೊಡೋದು ಮರಿಬೇಡಿ. ಸೇಮ್ ಒಂಥರ ದಿಕ್ಸೂಚಿ ಇದ್ದಂಗೆ ಆಯ್ತಲ್ವ ಇದು? ಹೌದು. ತುಂಬಾ ಜನ ಬರ್ತಾ ಇರ್ತಾರೆ. ಅಪ್ಪು ಸರ್ ಸ್ಮಾರಕಕ್ಕೆ ಬಂದರೆಲ್ಲ ಮತ್ತೆ ಇಲ್ಲಿಗೆ ವಿಸಿಟಿಂಗ್ ಕೊಡ್ತಾರೆ. ಹತ್ತತ್ರ ಅಲ್ವಾ? ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈ ಬೇಸಿಗೆನೂ ಕೂಡ ತುಂಬಾ ಹಸಿರಾಗಿದೆ. ಮತ್ತೆ ಅಲ್ಲಿ ಏನ್ ಕಾಣಿಸಿದೆ ನಿಮ್ಗೆ ಆ ಸೈಡ್ ಎಲ್ಲ ಫುಲ್ ಆ ಕಡೆ ಎಲ್ಲ ಶೂಟಿಂಗ್ ಎಲ್ಲ ಮಾಡ್ತಿದ್ರು. ಮೊದಲೆಲ್ಲ ಓಪನ್ ಪ್ಲೇಸ್ ಇತ್ತು. ಸೊ ಸ್ಮಾರಕ ಆದ್ಮೇಲೆ ಫುಲ್ ಕ್ಲೋಸ್ ಮಾಡ್ಬಿಟ್ಟು ಬೇರೆ ಏನ ಕಟ್ತಿದ್ದಾರೆ ಅಲ್ಲಿ. ಮತ್ತೆ ಆ ಕಡೆ ಶೂಟಿಂಗ್ ಕೂಡ ಮಾಡ್ತಾರೆ, ಮೂವಿ ಶೂಟಿಂಗ್ ಎಲ್ಲ. ಬಟ್ ಈ ಕಡೆಯಿಂದ ಹೋಗ್ಲಿಕ್ಕೆ ದಾರಿ ಇಲ್ಲ. ಮೊದಲೆಲ್ಲ ಈ ರೂಟ್ ಹೋಗೋದಿತ್ತು, ಈಗ ಈ ರೂಟ್ ಅನ್ನ ಕ್ಲೋಸ್ ಮಾಡಿ ಆ ಕಡೆಯಿಂದ ಇನ್ನೊಂದು ಗೇಟ್ ಇದೆ. ಆ ಕಡೆ ಇನ್ನೊಂದು ಗೇಟ್ ಓಪನ್ ಇದ್ರೆ ಅಲ್ಲಿ ಒಳಗಡೆ ಅಲೌಡ್ ಇದ್ರೆ ಬೇಕಾದ್ರೆ ನಿಮಗೆ ಹೋಗಿ ಏನೇನೆಲ್ಲ ಇದೆ ಒಳಗಡೆ ಅಂತ ತೋರಿಸ್ತೀನಿ. ಹೌದಾ ಅಣ್ಣ? ಒಂದು ಡೈಲಾಗ್ ಕೊಡಿ ಅಣ್ಣ. ಯಾವ ಡೈಲಾಗ್? ಅಂಬಿ ಅಣ್ಣ ಬಗ್ಗೆ. ಅಂಬಿ ಅಣ್ಣ ಬೇರೆ ಕೇಳಿ ಅಣ್ಣ. ಇದು ಲಕ್ಕಂಡಿ ಕಡಿಪಿಡಿ ಡೈಲಾಗ್. ಲಕ್ಕಣ್ಣೆ ಕಡಿಪಿಡಿ ಲಕ್ಷಿಸನ ಬಕ್ಷಿಸನ ಬಂದು ಲವಣ ಪಕ್ಕಿರ ಲಂಗದವಣೆ ಕಳ ಸಕ್ಕಿರ ದೊಡ್ಡ ಪಕ್ಕ ಸಣ್ಣ ಬಿಡಲ್ಲ 1/4 kg ಬೆಣ್ಣೆ ಬಾಯಲಕ್ಕ ಸುಮ್ನೆ ವಾಲಾಡು ಗೊಂಬೆ ವಾಲಾಡು ಬೇರಕ್ಕಂತ ಹೇಳಾಡು ಹೆಂಗೈತೆ ಸಾಕೊಂಡೆ 30 ರೂಪಾಯಿ. ಆಕ್ಚುಲಿ ಇವತ್ತು ಇಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ, ಶೂಟಿಂಗ್ ಇರೋ ಟೈಮಲ್ಲಿ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಒಳಗಡೆ ಬಿಟ್ರು. ಇವತ್ತು ಶಶಿಕುಮಾರ್ ಸರ್ ಶೂಟಿಂಗ್ ಇರೋದ್ರಿಂದ ಕ್ಯಾರವಾನ್ ಬಂದ್ ನಿಂತಿದೆ. ತುಂಬಾ ಕನ್ನಡ ಮೂವಿಗಳು ಇಲ್ಲೇ ಶೂಟಿಂಗ್ ನಡೆಯುತ್ತೆ. ಇಲ್ಲ ಬಸ್ ಸ್ಟಾಪ್ ಶೂಟಿಂಗ್ ಇರ್ಬೋದು, ಇಲ್ಲ ಕೋಲ್ಡ್ ಸೀನು, ಹಾಸ್ಪಿಟ್ಲ್ ಸೀನು, ಜೈಲ್ ಸೀನು, ಅದೆಲ್ಲ ಸೆಟ್ ಹಾಕಿ ಶೂಟಿಂಗ್ ಮಾಡ್ತಾರೆ.
ಕೋರ್ಟ್ ಶೂಟಿಂಗ್ ಇದ್ರೆ ಇಲ್ಲೊಂದು ಕೋರ್ಟ್ ಇದೆ, ಬನ್ನಿ ತೋರಿಸ್ತೀನಿ ಯಾವ ರೀತಿ ಸೆಟ್ ಆಗ್ತಾರೆ ಅಂತ. ಅಲ್ಲೇ ಹೋಗುವ. ಇವತ್ತು ಶೂಟಿಂಗ್ ಇಲ್ಲ ಅಂತ ಕಾಣಿಸುತ್ತೆ. ನಮ್ಮ ಶೂಟಿಂಗ್ ಇದ್ರೆ ನಮ್ಮನ್ನ ಒಳಗಡೆಗೆ ಬಿಡಲ್ಲ, ಫೋನ್ ನೋಡಿದ್ರೆ ಕಿತ್ತು ಬಿಸಾಕ್ತಾರೆ. ನಿಮಗೆ ಒಳಗಡೆ ಇಲ್ಲಿ ಟ್ರಾಲಿ ಎಲ್ಲ ನಿಂತಿದೆ, ಲೈಟಿಂಗ್ ಎಲ್ಲ ಇಟ್ಟಿದ್ದಾರೆ. ಒಳಗಡೆ ಒಂಥರ ನೋಡಿದ್ರೆ ಗೋಡನ್ ತರ ಕಾಣಿಸುತ್ತೆ ನಿಮಗೆ ಆಕ್ಚುಲಿ. ನಂತರ ಒಳಗಡೆ ಬಂದ್ರೆ ನಿಮಗೆ ಕಾಣಿಸ್ತಿದೆಯಲ್ಲ, ಅದು ಬಂದು ಜಡ್ಜಸ್ ಕೂತ್ಕೊಂಡು ಅಲ್ಲಿ ನ್ಯಾಯ ಕೇಳೋದು. ಮತ್ತೆ ಇಲ್ಲೊಂದು ಕಟ್ಕಟ್ಟೆ ಇದೆ. ಯಾವುದೋ ಶೂಟಿಂಗ್ ಇಲ್ದ್ರೆ ಕಾಣಿಸ್ ಸೆಟ್ಟೇನು ಹಾಕಿಲ್ಲ, ಸೆಟ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನಮ್ಮ ಲಾಂಛನ ಕೂಡ ಕಾಣ್ತಿದೆ. ಈ ಕಡೆಗೆ ಬಂದ್ರೆ ಕಟ್ಕಟ್ಟೆ ಎಲ್ಲ ಬಿಚ್ಚಿಟ್ಟಿದ್ರೆ ಶೂಟಿಂಗ್ ಇರೋ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಾರೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಮತ್ತೆ ಇಲ್ಲಿ ಫೈಟ್ ಶೂಟಿಂಗ್ ಎಲ್ಲ ಇಲ್ಲೇ ಮಾಡ್ತಾರೆ ಆಲ್ಮೋಸ್ಟ್. ಫೈಟ್ ಶೂಟಿಂಗು ಮತ್ತು ತುಂಬ ಮೂವಿಲಿ ಸಾಂಗ್ ಶೂಟಿಂಗ್ ಎಲ್ಲ ಈ ಜಾಗದಲ್ಲಿ ಮಾಡ್ತಾರೆ. ನೋಡಿರ್ತೀವಿ ಆಲ್ಮೋಸ್ಟ್ ತುಂಬ ಮೂವಿಗಳಲ್ಲಿ ಇಲ್ಲಿ ಸಾಂಗ್ ಶೂಟಿಂಗು ಮಾಡ್ತಾರೆ. ಆ ಕಡೆ ಒಂದು ಮಂಟಪ ಇದೆ, ಅಲ್ಲೂ ಕೂಡ ಶೂಟಿಂಗ್ ಮಾಡ್ತಾರೆ. ಈ ಪಾರ್ಕ್ ಅಲ್ಲೂ ಕೂಡ ಶೂಟಿಂಗ್ ಮಾಡ್ತಾರೆ. ಸೀರಿಯಲ್ ಇರ್ಬೋದು, ಮೂವಿ ಇರ್ಬೋದು, ಯಾವ್ದೋ ಇದ್ರಲ್ಲಿ ನೋಡ್ರೆ ನೀವು ಕಮೆಂಟ್ ಮಾಡಿ. ಅಲ್ಲಿ ಏನ್ ನೋಡ್ತಿದ್ರೆ ನೀವು, ಅಲ್ಲೊಂದು ಬಿಲ್ಡಿಂಗ್ ಇದೆ, ಅಲ್ಲೂ ಕೂಡ ಸೆಟ್ ಹಾಕಿ ಶೂಟಿಂಗ್ ಮಾಡ್ತಾರೆ. ಸೀರಿಯಲ್ ಇರ್ಬೋದು, ಮೂವಿ ಇರ್ಬೋದು, ಮತ್ತೆ ಬಾಕ್ಸಿಂಗ್ ಎಲ್ಲ ಶೂಟಿಂಗ್ ಎಲ್ಲ ಒಳಗಡೆನೆ ಮಾಡ್ತಾರೆ. ಈಗ ಯಾವ್ದೋ ಶೂಟಿಂಗ್ ನಡೀತಾ ಇಲ್ಲ. ಬಂದ್ ನೋಡ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇಲ್ಲಿ ನಡೆಯುತ್ತೆ ಪ್ರೋಗ್ರಾಮ್ಸ್. ಜಿ ಕನ್ನಡದಲ್ಲಿ ಬರುವ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇಲ್ಲಿ ನಡೀತಿದೆ. ಒಳಗಡೆ ಅಲೌಡ್ ಇಲ್ಲ, ಒಳಗಡೆ ಸೆಟ್ ಹಾಕಿದ್ದಾರೆ. ವೀಕೆಂಡ್ ಅಲ್ಲಿ ಮಾತ್ರ ಪ್ರೋಗ್ರಾಮ್ ಇರುತ್ತೆ ಅನ್ಸುತ್ತೆ. ಆಕ್ಚುಲಿ ಅದು ಶೂಟಿಂಗ್ ಸೆಟ್ಟೆ, ಒಳಗಡೆ ಅಲೌಡ್ ಇಲ್ಲ. ಯಾವುದೋ ಒಂದು ಒಳಗಡೆ ಸೆಟ್ ಆಗ್ತಾವ್ರೆ, ಜೈಲ್ ಸೆಟ್. ನಾನು ಅದರಲ್ಲಿ ಉಸ್ತಾದ್ ಅವಾಗ ಮುಹೂರ್ತ ಇತ್ತು, ಆ ಮುಹೂರ್ತಕ್ಕೆ ಶೂಟಿಂಗ್ ಆಗಿದ್ದು. ಫಸ್ಟ್ ಶೂಟಿಂಗ್ ಅಲ್ಲೇ ಆಗಿದ್ದು, ಉಸ್ತಾದ್ ವಿನಯ್ ವಿಜಯ್ ಸರ್ದು ಶೂಟಿಂಗ್ ಅಲ್ಲೇ ಆಗಿದ್ದು. ಮತ್ತೆ ಇಲ್ಲಿ ಬಂದು ಇಲ್ಲೊಂದು ಶೂಟಿಂಗ್ ನಡೀತೈತೆ. ಇಲ್ಲಿ ಬಂದ್ಬಿಟ್ಟು ವೇದ ಮೂವಿದು ಶಿವರಾಜ್ ಕುಮಾರ್ ಸರ್ ಸೆಟ್ ಹಾಕಿದ್ರು. ವೇದ ಮೂವಿದಿಲ್ಲಿ ಅದೊಂದು ಶೂಟಿಂಗ್ ನಡೀತೈತೆ ಇಲ್ಲಿ. ಇದು ಬಂದ್ಬಿಟ್ಟು ಪೊಲಿಟೇಷನ್ ತಾನೇ ಇದು. ಪೊಲಿಟೇಷನ್ ಸೆಟ್ ಏನಾರೈತ್ರಿ ಇಲ್ಲಿ ಹಾಕ್ತಾರೆ. ಆಕ್ಚುಲಿ ಶೂಟಿಂಗ್ ಯಾವ್ದು ನಡೀತಲ್ಲ, ಒಳಗಡೆ ತೋರ್ಸೋಣ ಅಂತ ಅಂದರೆ ಇಂಡಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ, ಯಾವುದೂ ಓಪನ್ ಇಲ್ಲ. ಸ್ಕ್ರೀನ್ ಬಿಟ್ಬಿಟ್ಟವ್ರಿ ನೋಡಿ, ಏನು ಕಾಣಿಸಲ್ಲ ಅನ್ಸಿದ್ದು ನಮ್ಮ ಪ್ರಕಾರ. ವಿಂಡೋಸ್ ಎಲ್ಲ ಓಪನ್ ಇದೆ, ಕ್ಲೋಸ್ ಇದೆ ನೋಡಿ. ಜೈಲ್ ಸೆಟಪ್ ಇಲ್ಲಿ ಒಳಗಡೆ ನೋಡಿ ಕಾಣಿಸ್ತಿದೆ, ಅಲ್ಲಿ ಜೈಲ್ ಸೆಟಪ್ ಎಲ್ಲ ಹಾಕಿದ್ದಾರೆ ಒಳಗಡೆ. ಇದು ಓಪನ್ ಇಲ್ಲ, ಒಳಗಡೆ ತೋರ್ಸೋಣ ಅಂತ ಅಂದರೆ. ಪೊಲಿಟಿಷಿಯನ್ ಶೂಟಿಂಗ್ ಏನಿದ್ರೆ ಇಲ್ಲಿ ಬಂದು ಶೂಟ್ ಮಾಡ್ತಾರೆ ನೋಡಿ. ಜೈಲು ಇದು ಪೊಲಿಟಿಷಿಯನ್ ಆಫೀಸು ನೋಡಿ. ಮೊದಲು ಈ ಬಿಲ್ಡಿಂಗ್ ಹಳೇದಿತ್ತು, ಈಗ ಕ್ಲೀನಾಗಿ ಪೈಂಟ್ ಎಲ್ಲ ಮಾಡಿ ಕ್ಲೀನಾಗಿ ಚೆನ್ನಾಗಿ ಮಾಡಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಕೊಡಿ, ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಸಿಗ್ತೀನಿ. ನನ್ನ ಇದು ಸಣ್ಣ ಪ್ರಯತ್ನ ಅಷ್ಟೇ.